ಎಲ್ಲರಿಗೂ ನಮಸ್ಕಾರ. ಇವತ್ತು ಕುರುಕ್ಷೇತ್ರ ಯುದ್ಧದೊಳಗೆ ನಮ್ಮ ಕರ್ನಾಟಕದ ಉಡುಪಿ ಮಹಾರಾಜ ಅವನ ಒಂದು ಪಾತ್ರದ ಬಗ್ಗೆ, ಅವನು ನಿರ್ವಹಿಸಿರುವಂಥ ಕರ್ತವ್ಯದ ಬಗ್ಗೆ ನಾನು ಹೇಳುತ್ತೇನೆ. ಕುರುಕ್ಷೇತ್ರ ಯುದ್ಧವನ್ನು ತಪ್ಪಿಸ್ಬೇಕು ಅಂತಂದು ಹೇಳಿ ಕೃಷ್ಣ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾನೆ, ಸಾಕಷ್ಟು ಬುದ್ಧಿ ಹೇಳ್ತಾನೆ. ಎಲ್ಲರೂ ಹೇಳ್ತಾರೆ, ಕೌರವ್ರಿಗೆ ಕೇಳೋದಿಲ್ಲ. ಅವರು ಸಂಧಾನಕ್ಕಾಗಿ ಹೋಗ್ತಾರೆ, ಕೃಷ್ಣನ ಕಟ್ಟಿ ಹಾಕಕ್ಕೆ ನೋಡ್ತಾನೆ. ಇದು ಭಾಳ ಮಂದಿಗೆ ನಿಮಗೆಲ್ಲ ಕತ್ತಿಗೆ ಬರ್ತದ್ದೈತಿ. ಕಡೆಗೆ ಯುದ್ಧ ಅನಿವಾರ್ಯಕ್ಕೈತಿ, ಯುದ್ಧ ಘೋಷಣೆಯನ್ನು ಮಾಡ್ತಾರೆ, ಯುದ್ಧ ಮಾಡಲೇಬೇಕಾಗಿ ಬರ್ತೈತಿ. ಅದಕ್ಕಾಗಿ ಯುದ್ಧ ಅಂತಂದ್ರೆ ಸಾಕಷ್ಟು ತಯಾರಿಯನ್ನು ಮಾಡ್ಕೋಬೇಕಾಗ್ತೈತಿ. ಲಕ್ಷಾಂತರ ಜನ ಕೊಡುವಂಥ ಒಂದು ಇದರೊಳಗೆ ಮೈದಾನವನ್ನು ಹುಡುಕ್ಬೇಕಾಗ್ತೈತಿ. ಯುದ್ಧ ಮಾಡುವಂಥ ದೊಡ್ಡ ಮೈದಾನವನ್ನು, ಅವ್ರಿಗೆಲ್ಲ ಊಟ ತಿಂಡಿಗಳ ವ್ಯವಸ್ಥೆ ಮಾಡಬೇಕು, ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಮಾಡಬೇಕು, ಸೇವಕರು ಬೇಕು, ವೈದ್ಯರು ಬೇಕು, ನೀರಿನ ಮೂಲ ಬೇಕು, ಹೀಗೆಲ್ಲ ಸಾಕಷ್ಟು ತಯಾರಿ ಮಾಡಬೇಕಾಗ್ತೈತಿ. ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಕೌರವರು ಪಾಂಡವರು ತಮ್ಮ ಒಂದು ಯುದ್ಧದ ತಯಾರಿ ಒಳಗೆ ತೊಡಗ್ತಾರೆ. ಅಲ್ಲಿ ಎಲ್ಲ ದೇಶದ ರಾಜರುಗಳಿಗೆ ಆಹ್ವಾನ ಪತ್ರಿಕೆಯನ್ನು ಕಳಿಸ್ತಾರೆ, ನಮಗೆ ನೀವು ಬೆಂಬಲ ಕೊಡ್ರಿ ಅಂತೇಳಿ. ಮನೆ ಯುದ್ಧ ನಡೆದ್ರು ಇಲ್ಲೂ ಹಂಗೆ ಎಲ್ಲ ಎಲ್ಲರೂ ಕೇಳ್ತಾರೆ, ನಮ್ಮ ಬೆಂಬಲ ಕೊಡ್ರಿ ಅಂತೇಳಿ. ಹಂಗೆ ಅಲ್ಲಿ ಎಲ್ಲ ಹಂಗೆ ಕಳಿಸಿದಾಗ ನಮ್ಮ ಉಡುಪಿ ರಾಜ ಒಂದು ಸಣ್ಣ ರಾಜ್ಯ ಇತ್ತು. ಆ ರಾಜ ತನ್ನ ಪ್ರಜೆಗಳನ್ನು ಬಹಳ ಪ್ರೀತಿ ಮಾಡ್ತಿದ್ದ. ಪ್ರಜೆಗಳನ್ನು ಕೂಡ ಹಂಗೆ ತಮ್ಮ ರಾಜ ಅಂತಂದ್ರೆ ಅತಿಯಾಗಿ ಪ್ರೀತಿ ಮಾಡ್ತಿದ್ರು. ಆ ರಾಜ್ಯಗೆ ಒಂದು ಸಮಸ್ಯೆ, ಅದು ಅವಾಗ ಇದನ್ನು ಬಂತು, ಏನಂತ ಸಮಸ್ಯೆ ಆಯ್ತು. ಯಾಕಂದ್ರೆ ರಾಜ ಇದ್ದ, ಈ ಕುರುಕ್ಷೇತ್ರ ಯುದ್ಧ ಅಂತಾರೆ, ಎಷ್ಟು ಘನಘೋರವಾದಂಥ ಯುದ್ಧ ನಡೀತೈತಿ. ಇದ್ರೊಳಗೆ ನಾವು ಭಾಗವಹಿಸಿದ್ವಿ ಅಂತಂದ್ರೆ ಇದ್ರೊಳಗೆ ನಾನು ಒಳ್ಳೆ ಬರೋದಿಲ್ಲ, ನನ್ನ ಸೈನಿಕರು ಯಾರೂ ಉಳಿಯಂಗಿಲ್ಲ ಅನ್ನೋದು ಗೊತ್ತಾಗಿತ್ತು. ಆಮೇಲೆ ಇನ್ನು ಹೆಂಗೆ ಮಾಡಬೇಕು, ಬೆಂಬಲ ಅಂತೂ ಕೂಡ ಹಾಕಬೇಕು, ಕೌರವ್ರಿಗಾರ ಕೊಡಬೇಕು, ಪಾಂಡವ್ರಿಗಾರ ಕೊಡಬೇಕು, ಬಿಡಾಕೆ ಬರೋಂಗಿಲ್ಲ, ತಪ್ಪಾಕೈತಿ. ಅದಕ್ಕೆ ಅವ ಏನು ಮಾಡ್ತಾನೆ ಅಂದ್ರೆ, ಇದನ್ನ ಹೆಂಗೆ ಮಾಡಬೇಕು, ನನ್ನ ಸೈನಿಕರನ್ನು ಹೆಂಗೆ ಉಳಿಸ್ಕೋಬೇಕು ನಾನು ಅಂಥೇಳಿ ಒಂದು ಉಪಾಯ ಹೊಳಿತೈತೆ. ಅವ ಏನು ಮಾಡ್ತಾನೆ ಅಂತಂದ್ರೆ, ತನ್ನ ಸೈನ್ಯವನ್ನು ಎಲ್ಲ ಕರ್ಕೊಂಡು ಪಾಂಡವ್ರಿಗೆ ಬೆಂಬಲ ಕೊಡ್ಬೇಕಂತ ಹೋಗ್ತಾನೆ. ಅಲ್ಲಿ ಕೃಷ್ಣನನ್ನು ಭೇಟಿ ಆಗ್ತಾನೆ. ಕೃಷ್ಣನನ್ನು ಭೇಟಿಯಾಗಿ ಹೇಳ್ತಾನೆ, ಕೃಷ್ಣ, ನಾನು ಹಿಂಗಪ್ಪ, ನನ್ನ ಪ್ರಜೆಗಳನ್ನು ನಾನು ಅತಿಯಾಗಿ ಪ್ರೀತಿ ಮಾಡ್ತೇನೆ, ಅವ್ರನ್ನ ಕಳ್ಕೊಳಕ್ಕೆ ನಾ ತಯಾರಿಲ್ಲ. ಅದಕ್ಕೆ ನಾವೊಂದು ಉಪಾಯ ನನಗೆ ಹೊಳೆದೈತಿ. ಕೃಷ್ಣ ಏನು ಅಂತ ಹೇಳಿಕೊಳ್ಳೆ, ಈಗ ಹಿಂಗೆ ಮಾಡೋಣ, ಈಗಿಲ್ಲೇ ನಿಮ್ಗೆ 7 ಅಕ್ಷೋಹಿಣಿ ಸೈನ್ಯ ಜಮಾ ಆಗೈತಿ ಪಾಂಡವ್ರೊಳಗೆ. ಕೌರವ್ರದ್ದು 11 ಅಕ್ಷೋಹಿಣಿ ಸೈನ್ಯ, ಪಾಂಡವ್ರದ್ದು 7 ಅಕ್ಷೋಹಿಣಿ ಸೈನ್ಯ. ಒಂದು ಅಕ್ಷೋಹಿಣಿ ಅಂತಂದ್ರೆ ನೋಡ್ರಿ, 21,870 ರಥಗಳು, 21,870 ಗಜಪಡೆ, 65,610 ಅಶ್ವದಳ, 1,09,360 ಕಾಲ್ದಳ. ಇಷ್ಟೆಲ್ಲನೂ ಕೂಡಿರೋ ಒಂದು ಅಕ್ಷೋಹಿಣಿ ಸೈನ್ಯ ಅಂತಂದು ಹೇಳ್ತಾರೆ. ಆ ಸೈನ್ಯ ಈ ಕೌರವ್ರದ್ದು ಪಾಂಡವ್ರದ್ದು 7 ಅಕ್ಷೋಹಿಣಿ ಸೈನ್ಯ ಅಲ್ಲ, ಅಂದರೆ ಸುಮಾರು ಸೇವಕರು ಎಲ್ಲರೂ ಕೂಡಿದ್ರು ಒಂದು 17-18 ಲಕ್ಷ ಮಂದಿ ಸುಮಾರಿಗೆ ಆಗ್ತೈತಿ. ಅವರು ಎಲ್ಲರಿಗೂ ಊಟ ತಿಂಡಿಯನ್ನು, ರುಚಿ ಊಟ ತಿಂಡಿಯನ್ನು ಬಡಿಸುವಂತಹ ಜವಾಬ್ದಾರಿಯನ್ನು ನಾನು ಮತ್ತು ನನ್ನ ಸೈನಿಕರು ನಾವು ವಹಿಸ್ಕೊತೀವಿ ಅಂತ ಹೇಳ್ತಾನೆ. ಹೇಳಿಕೊಳ್ಳೆ, ಈ ಕೆಲಸ ನೀ ಸಮರ್ಥವಾಗಿ ಮಾಡ್ತೇನೆ ಅಂದ್ಕೊಳ್ಳಿ, ಇಲ್ಲ ಸಮರ್ಥವಾಗಿ ನಾವು ಮಾಡ್ತೇವೆ. ಉಡುಪಿಯವರಿಗೆ ದೇವ್ರದೊಂದು ವರ ಐತಿ ನಿಜವಾಗಿನೂ. ಅದಕ್ಕೆ ಅವ್ನು ಹೇಳ್ತಾನೆ, ನಾ ಮಾಡ್ತೀನಿ. ಅವಾಗ ಕೃಷ್ಣಗೆ ತಲೆ ಮೇಲಿನ ದೊಡ್ಡ ಭಾರ ಹೇಳ್ದಂಗೆ ಆಕೈತಿ. ಯಾಕಂದ್ರೆ ಇಷ್ಟು ಜನರಿಗೆ ಅಡುಗೆ ಮಾಡುವಂಥವ್ರು ಯಾರೂ ಸಮರ್ಥರು ಸಿಕ್ಕಿರೋದಿಲ್ಲ. ಲಕ್ಷಗಟ್ಟಲೆ ಜನರಿಗೆ ಅಡುಗೆಯನ್ನು ಮಾಡಿ ಬಡಿಸುವಂಥ ಸಾಮರ್ಥ್ಯ ಇರೋದು ಕೇವಲ ಭೀಮಗೆ ಮಾತ್ರ. ಆದರೆ ಭೀಮ ಯುದ್ಧ ಮಾಡಲೇಬೇಕು, ಮುಖ್ಯವಾದನ. ಇನ್ನು ಅವನಿಗೂ ದೊಡ್ಡ ತಲೆನೋವು ಕಡಿಮೆ ಆದಂಗೆ ಆಯ್ತು. ಅವ ಹೇಳ್ದ, ನೋಡಪ್ಪ, ಆಗಲಿ, ಇದು ಜವಾಬ್ದಾರಿಯನ್ನು ನೀನು ವಹಿಸ್ಕೊ ನಿನ್ನ ಸೈನಿಕರ ಜೋಡಿ. ಆದರೆ ಒಂದು ಇದನ್ನು ಹೇಳ್ತೇನೆ, ಯಾವುದೇ ಸೈನಿಕರಿಗೂ ಊಟ ಕಡಿಮೆ ಬೀಳಬಾರ್ದಂಗೆ ನೀನು ನೋಡ್ಕೋಬೇಕು. ಹಂಗಂತೇಳಿ ಭಾಳ ಅಡುಗೆ ಮಾಡಿಟ್ರೂ ಕೆಡಿಸಂಗಿಲ್ಲ, ಕರೆಕ್ಟಾಗಿ ಅಡುಗೆ ಮಾಡಬೇಕು, ಕಡಿಮೆನೂ ಬೀಳಬಾರ್ದು, ಹೆಚ್ಚು ಉಳಿಬಾರ್ದು, ಹಂಗೆ ನೀನು ನೋಡ್ಕೋಬೇಕು. ಆಗಲಿರಿ ಅಂತಾನೆ ಪ್ರತಿದಿನವೂ ಏನಂತಂದ್ರೆ, ಆ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಿದ ಎಲ್ಲ ಜನರಿಗೆ ರುಚಿಕಟ್ಟಾದಂಥ ಊಟ ತಿಂಡಿಗಳನ್ನು ಅವ್ರ ಸೈನಿಕರು ಮಾಡಿ ಬಡಿಸ್ತಾ ಇರ್ತಾರೆ. ಸೈನಿಕರು ಅಗದಿ ತೃಪ್ತಿಯಿಂದ ಊಟ ಮಾಡ್ತಿರ್ತಾರೆ. ಊಟ ಭಾಳ ರುಚಿಯಾಗ್ತಿರ್ತೈತೆ. ಮಾಡ್ತಿರ್ತಾರೆ. ಆನಂತರ 18 ದಿನಗಳಾದ ಮೇಲೆ ಕುರುಕ್ಷೇತ್ರ ಯುದ್ಧ ಮುಗೀತೈತಿ. 18 ದಿನಗಳವರೆಗೆ ನಡೀತೈತಿ.
18ನೇ ದಿನ ಯುದ್ಧ ಮುಗಿದಾಗ ಬಹಳ ಕಡಿಮೆ ಜನ ಬದುಕುಳಿದವರು. ದಿನ ಲಕ್ಷಗಟ್ಟಲೆ ಜನ ಸಾಯ್ತಾ ಇರ್ತಾರೆ, ಭಾಳ ಕಡಿಮೆ ಜನ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಇನ್ನು ಯುದ್ಧ ಮುಗೀತು, ನಮ್ಮ ಊರಿನ ಹೋಗೋಣ ಅಂತಂದು ಹೇಳಿ ಎಲ್ಲರೂ ಹೊರಡಾಗಿ ನಿಲ್ತಾರೆ. ಅವಾಗ ಎಲ್ಲರೂ ಇಷ್ಟೆಲ್ಲ ಸಹಾಯ ಮಾಡಿರ್ತಾರಲ್ಲ, ಯುಧಿಷ್ಠಿರ ಏನು ಮಾಡ್ತಾರೆ, ಅವ್ರು ಒಬ್ಬೊಬ್ಬ ರಾಜ್ಯದವ್ರನ್ನ ಕರೆದು ಸತ್ಕಾರ ಮಾಡ್ತಾನೆ. ಹಂಗೆ ನಮ್ಮ ಉಡುಪಿ ರಾಜಗೂ ಏನಂತಂದ್ರೆ ಅವ್ನು ಸತ್ಕಾರವನ್ನು ಮಾಡ್ತಾನೆ. ಅವನ ತಲೆಯೊಳಗೊಂದು ಸಂದೇಹ ಇರ್ತೈತಿ. ಅವ್ ಕೇಳ್ತಾನೆ, ನನಗೊಂದು ಸಂದೇಹ ಐತಿ ರಾಜನ, ಕೇಳಲೇನು ನಿಮಗೆ? ಕೇಳ್ರಿ ಅಂತ ಹೇಳ್ತಾನೆ ಉಡುಪಿ ರಾಜ. ಕೇಳಿದ ಕೂಡಲೇ, ಇಲ್ಲ, ಇಷ್ಟು ಜನರು ಲಕ್ಷಗಟ್ಟಲೆ, ನಮ್ದನ್ನು 17-18 ಲಕ್ಷ ಜನ ನಮ್ಮದೇ ಇತ್ತು. ಇಷ್ಟು ಜನರಿಗೆ ನೀವು ರುಚಿಯಾಗಿ ಅಡುಗೆನ ಮಾಡೋದಿಲ್ಲ, ಮರುದಿನ ಎಷ್ಟು ಮಂದಿ ಆ ಊಟಕ್ಕೆ ಇರುವುದಿಲ್ಲ ಅಥವಾ ಎಷ್ಟು ಮಂದಿ ಸತ್ತು ಹೋಗಿರ್ತಾರೆ ಅನ್ನೋದನ್ನು ಲೆಕ್ಕ ನೀ ಹೆಂಗೆ ಇಡುತ್ತಿದ್ದಿ ಅಂದ್ಕೊಳ್ಳಿ. ಅವೇನು ಹೇಳ್ತಾನೆ ಅಂದ್ರೆ ಇದೆಲ್ಲ ಪರಮಾತ್ಮನ ಕೃಪೆ ಅಂತ ಹೇಳ್ತಾನೆ. ಏನು ಕೃಷ್ಣ ನೀನು ಹೇಳ್ತಿದ್ನೇನು? ಇಲ್ಲ ಅಂತ ಹೇಳ್ತಾನೆ. ಅವ್ರೇನೂ ಹೇಳ್ತಿರ್ಲಿಲ್ಲ. ಮೊನ್ನೆ ಹೆಂಗೆ ತಿಳ್ಕೊತಿದ್ದೆ? ಯಾವಾಗ ಹೇಳ್ತಾರೆ ನೋಡ್ರಿ, ಊಟ ಯಾವಾಗ್ಲೂ ರಾತ್ರಿ ಊಟ ಆದ ಕೂಡಲೇ ಎಲ್ಲರೂ ಒಂದು ಮೀಟಿಂಗನ್ನು ಮಾಡ್ತಾಯಿರ್ತಾರೆ. ಪ್ರಮುಖರಿದ್ದವರೆಲ್ಲ ಒಂದು ಮೀಟಿಂಗ್ ಮಾಡ್ತಿರ್ತಾರೆ. ಯಾರು ಮುಖ್ಯರಾದಂಥವರು, ಇವತ್ತು ಅತಿರಥ ಮಹಾರಥರು ಎಷ್ಟು ಮಂದಿ ಸತ್ತು ಹೋದರು, ಎಷ್ಟು ನಮ್ಮದು ಸೈನ್ಯ ನಾಶ ಆಗೈತಿ, ನಾಳೆ ಯಾವ ವ್ಯೂಹವನ್ನು ರಚನೆ ಮಾಡಬೇಕು. ವ್ಯೂಹಗಳು ಭಾಳ ಅದಾವೆ. ಚಕ್ರವ್ಯೂಹ, ಸರ್ಪವ್ಯೂಹ, ಗರುಡ ವ್ಯೂಹ, ಪದ್ಮ ವ್ಯೂಹ, ಹಿಂಗೆ ಭಾಳ ವ್ಯೂಹಗಳದಾವೆ. ಇವ್ರು ಯಾವುದನ್ನು ಮಾಡ್ತಾರೆ, ಇನ್ನೊಬ್ಬರು ಅದ್ರ ತಕ್ಕಂಥ ಅದಕ್ಕೆ ಸರಿಯಾದಂಥ ಮತ್ತೊಂದು ವ್ಯೂಹವನ್ನು ಮಾಡ್ತಿರ್ತಾರೆ, ಗೂಢಚಾರ ನೇಮಿಸಿರ್ತಾರೆ. ಇವೆಲ್ಲ ನಡೀತಿರ್ತಾವೆ ಯುದ್ಧದೊಳಗೆ. ಆವಾಗ ಆ ಮೀಟಿಂಗ್ ನಡಿಬೇಕಾರೆ ಕೃಷ್ಣ ಏನು ಮಾಡ್ತಾನೆ ಅಂದ್ರೆ, ಒಂದಿಷ್ಟು ಶೇಂಗಾ ಕಾಯನ್ನು ತರಿಸ್ಕೊಂಡು ಅವನ್ನ ಒಡಕೊಂಡು ಕಾಳನ್ನು ಬಾಯಿ ಹಾಕೋತಿರ್ತಾನೆ, ಚಿಪ್ಪೆಯನ್ನು ಕೆಳಗೆ ಒಗಿತಾ ಇರ್ತಾನೆ. ಆಗ ಇದೇನೋ ಇವಾಗ ಕೃಷ್ಣ ಒಂದು ಸಂದೇಶ ಕೊಡಾಕತ್ತಾನೇನೋ ಅಂತಂದು ಹೇಳಿ ಉಡುಪಿ ರಾಜಾಗ ಅನ್ನಿಸ್ತೈತಿ. ಆ ಭಗವಂತನ ಅಂತರಂಗವನ್ನು, ಅವನ ಸಂದೇಶವನ್ನು ನಿಜವಾದಂಥ ಭಕ್ತ ಮಾತ್ರ ತಿಳ್ಕೊಳಕ್ಕೆ ಸಾಧ್ಯತೆ. ಆ ರಾಜ ಏನು ಮಾಡ್ತಿರ್ತಾನೆ, ಒಂದು ವಸ್ತ್ರವನ್ನು ಹಾಸ್ತಿರ್ತಾನೆ ಕೆಳಗೆ. ಆ ಕೃಷ್ಣ ತಿಂದು ಒಗೆದಂಥ ಸಿಪ್ಪಿಗಳನ್ನು, ಶೇಂಗಾ ಸಿಪ್ಪಿಗಳನ್ನು ಎಲ್ಲನೂ ತೊಗೊಂಡು ಆಮೇಲೆ ಅವನು ಎಣಿಸ್ತಿರ್ತಾನೆ. ಪ್ರತಿದಿನ ಎಣಿಸ್ತಿರ್ತಾನೆ, ಒಂದು ಸಿಪ್ಪೆಗೆ ಇಂತಿಷ್ಟು ಅಂತಂದು ಹೇಳಿ. ಈ ಒಂದು ಸಿಪ್ಪೆ 1,000 ಅಂತಂದು ಹೇಳಿ ನಾವು ಹಿಡ್ಕೊಂಡ್ರೆ, ಮತ್ತು 100 ಸಿಪ್ಪೆಗಳು ಬಿದ್ದಾವು ಅಂತಂದರೆ ಇವತ್ತು 1,00,000 ಜನ ನಾಳೆ ಇರುವುದಿಲ್ಲ, ನಾಳೆ ಸತ್ತು ಹೋಗ್ತಾರೆ. ಸಿಪ್ಪೆ ಅಂದರೆ ವ್ಯರ್ಥ. ಹಿಂಗೆ ಅವ ತಿಳ್ಕೊಂಡು ಅಷ್ಟು ಅಡುಗೆನ ಕಡಿಮೆ ಮಾಡ್ತಿರ್ತಾನೆ. ಹಿಂಗೆ ಮಾಡ್ತಿದ್ದೆ ರಾಜ ನಾನು. ಇದೆಲ್ಲ ಕೃಷ್ಣನ ಕೃಪೆ, ಅವನ ಅಂತರಂಗವನ್ನು ನಾನು ತಿಳ್ಕೊಳ್ಳುವಂಥ ನನಗೆ ಇದನ್ನಾಯ್ತು. ಅವನ ಸಹಾಯದಿಂದ ನಾನು ಇದನ್ನೆಲ್ಲ ಮಾಡಿದೆ ಅಂತಂದು ಹೇಳ್ತಾನೆ. ನಿಜವಾಗ್ಲೂ ಯುಧಿಷ್ಠಿರ ಭಾಳ ಖುಷಿ ಆಗ್ತದೆ. ಕೃಷ್ಣನೂ ಕೂಡ ಭಾಳ ಖುಷಿ ಪಡ್ತಾನೆ. ಯಾಕಂದರೆ ತನ್ನ ಮನದ ಏನೋ ಒಂದು ಇದನ್ನೇ ಇತ್ತು, ಅದನ್ನು ಹಿಂಗೆ ಸಮರ್ಥವಾಗಿ ತಿಳ್ಕೊಳ್ಳುವಂಥ ಭಕ್ತ ಅದನ್ನೆಲ್ಲ ಅಂತೇಳಿ ಕೃಷ್ಣನೂ ಕೂಡ ಭಾಳ ಖುಷಿ ಆಗ್ತೈತಿ. ಇದು ನಮ್ಮ ಕುರುಕ್ಷೇತ್ರ, ನಮ್ಮ ಉಡುಪಿ ರಾಜನ ಒಂದು ಪಾತ್ರ. ಇಲ್ಲಿಗೆ ಇವತ್ತಿನ ಕಥೆಯನ್ನು ನಾನು ಮುಗಿಸ್ತೀನಿ. ನಿಮಗೆ ಇಷ್ಟ ಆತಂದ್ರೆ ಬೆಲ್ ಐಕಾನನ್ನು ಒತ್ತಿರಿ, ಕಮೆಂಟ್ ಮಾಡಿರಿ. ನಾಳೆ ಈ ದಿನ ಪರೀಕ್ಷಿತ ಮಹಾರಾಜನ ಕಥೆಯನ್ನು ನಾನು ಹೇಳ್ತೀನಿ. ಇಲ್ಲಿಗೆ ಮುಗಿಸೋಣ ಇವತ್ತಿಂದ.